ಕುಮಾರಸ್ವಾಮಿ ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗಿ ಯಾವತ್ತಿಂದ 9ನೇ ತಾರೀಕಿಂದ ಮುಗಿಯೋದು 20 ತಾರೀಕುವರೆಗೆ 9ನೇ ತಾರೀಕಿಂದ 20ನೇ ತಾರೀಕು ನಡೆಯುವಂಥ ಅಧಿವೇಶನಕ್ಕೆ ಸಾರ್ವಜನಿಕರ ದೃಷ್ಟಿಯಿಂದ ಯಾವುದೇ ವಾಹನಗಳನ್ನ ಬಿಡೋದಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಕಾಲ ತಂದ ಸರ್ಕಾರ ಕೇಳ್ತೀವಿ. 9-10 ದಿನ ನಡೆಯುವಂಥ ಅಧಿವೇಶನದಲ್ಲಿ ಕೇವಲ ಪಂಚಮ ಸಾಲಿ ಮೀಸಲಾತಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನ ಬಿಡೋದಿಲ್ಲ ಅಂತಂದ್ರೆ ನಿಮ್ಮ ಸರ್ಕಾರ ನಮ್ಮ ಸಮುದಾಯದ ಮೇಲೆ ಕನಿಕರ ಇಲ್ಲ, ನಮ್ಮ ಸಮುದಾಯವನ್ನು ಕಾಪಾಡಲ್ಲ ಅಂತ ಹೇಳಿ ತೋರಿಸುತ್ತೆ. ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರುವ ಮೀಸಲಾತಿ ಬಗ್ಗೆ ನಿಮ್ಮ ಸರ್ಕಾರಕ್ಕೆ ಯಾವುದೇ ಸ್ಪಂದನೆ ಇಲ್ಲವಂತ ಭಾವನೆ ವ್ಯಕ್ತವಾಗ್ತದೆ. ಒಬ್ಬ ಜಿಲ್ಲಾಧಿಕಾರಿಗಳಾಗಿ ಸರ್ಕಾರ ಹೇಳಿದಂಥ ಮಾತನ್ನು ಕೇಳಿ ಈ ರೀತಿಯಾಗಿ ಹೋರಾಟ ಹತ್ತಿಕ್ಕುವಂತ ಎಷ್ಟು ಮಟ್ಟಿಗೆ ಸರಿ? ಪ್ರಜಾಪ್ರಭುತ್ವ ಕಗ್ಗೋಲಿದು. ನಾವೇನು ಕರ್ನಾಟಕದಲ್ಲಿ ಜೀವನ ಮಾಡ್ತಿದ್ವೋ ಅಥವಾ ಜಮ್ಮು ಕಾಶ್ಮೀರದಲ್ಲಿ ಜೀವನ ಮಾಡ್ತಿದ್ವಿ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಎಲ್ಲೇ ಒಂದ್ ಕಡೆ ಕರ್ನಾಟಕದಲ್ಲಿ ಒಂದು ರೀತಿ ತುರ್ತು ಪರಿಸ್ಥಿತಿಯನ್ನು ಹೇಳುವಂಥ ಪ್ರಯತ್ನವನ್ನ ಸರ್ಕಾರ ಮಾಡ್ತಿದೆ ಅನ್ನುವಂಥ ಗಂಭೀರವಾದ ಆರೋಪ ಮಾಡಕ್ಕೆ ಇಚ್ಛೆ ಪಡ್ತೀವಿ. ಹಂಗಾಗಿ ವಿಧಾನಸೌಧದಲ್ಲಿ ಇಲ್ಲಿ ಯಾಕೆ ಮಾಡ್ಬೇಕಿರಿ? ಜನರ ಕಷ್ಟಗಳನ್ನು ಕೇಳಿರ್ತಕ್ಕಂಥ ಜನಪರ ಹೋರಾಟಗಳನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡುವಂತ ನಿಮ್ಮ ಸರ್ಕಾರ ಈ ಸುವರ್ಣ ವಿಧಾನಸೌಧವನ್ನ ಇಲ್ಲಿ ಯಾಕೆ ಮಾಡ್ಬೇಕಿರಿ? ಕೇವಲ ಟೂರ್ ಮಾಡಕ್ ಬಂದಿರಾ? ಉತ್ತರ ಕರ್ನಾಟಕದ ಕಣ್ಣಿಗೆ ಉಳಿಸಕ್ ಬಂದಿರಾ? ನಮ್ಮ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಹೋರಾಟಗಳನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಿರಂದ್ರೆ ವಾಹನಗಳನ್ನ ಬಂದ್ ಮಾಡ್ತೀವಿ. ಜನ ಬಂದು ಹೋರಾಟ ಯಾಕೆ ಮಾಡ್ಬೇಕು? ಅಧಿವೇಶನ ಯಾಕೆ ಮಾಡ್ತಿರಂಗಾದ್ರೆ ಬಿಟ್ಬಿಡಿ, ಅಧಿವೇಶನ ಮಾಡೋದು ಬಿಟ್ಬಿಡ್ರಿ. ಈ ರೀತಿಯಾಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ಕುತಂತ್ರವನ್ನು ಮಾಡೋದು ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ಅದು ಬ್ರಿಟಿಷ್ ಸರ್ಕಾರವು ಚೆನ್ನಮ್ಮ ಸಂಸ್ಥಾನವನ್ನು ಇದೇ ರೀತಿಯಾಗಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರಿ. ಇವತ್ತು ಅದೇ ಬ್ರಿಟಿಷರ ಮತ್ತೊಂದು ರೂಪವಾಗಿರ್ತಕ್ಕಂಥ ನಿಮ್ಮ ಸರ್ಕಾರ ಪಂಚಮ ಸಾಲಿ ಹೋರಾಟಗಳು ಹತ್ತಿಕ್ಕೋ ಪ್ರಯತ್ನ ಮಾಡುವಂಥದ್ದು ಅದು ಸರಿಯಲ್ಲ. ನಾವು ಶಾಂತಿಯಿಂದ ಹೋರಾಟ ಮಾಡ್ತಾ ಬಂದೇವಿ. 4 ವರ್ಷಗಳ ನಮ್ಮ ಹೋರಾಟದ ಇತಿಹಾಸ, ಜನಪರವಾಗಿರ್ತಕ್ಕಂಥ ಹೋರಾಟ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಆಶಯದಲ್ಲೇ ನ್ಯಾಯ ಕೇಳಕತ್ತೀವಿ. ನೀವು ನೋಡ್ಲಿ ಇಲ್ಲ ನಮ್ಮ ಕೈ ಕೊಡಕಲ್ಲ ಸ್ಪಷ್ಟವಾಗಿ ಹೇಳ್ಬಿಡ್ರಿ. ಅದು ಹತ್ತಿಕ್ಕುವಂತ ಪ್ರಯತ್ನವನ್ನ, ವಾಹನಗಳನ್ನು ಬಂದ್ ಮಾಡೋದ ಪ್ರಯತ್ನವನ್ನ, ಹಳ್ಳಿಯಾಗಿರ್ತಕ್ಕಂಥ ಸಾಮಾನ್ಯ ಜನರನ್ನ ಕಿರುಕುಳ ಕೊಡೋದ ಪ್ರಯತ್ನವನ್ನ ನಮ್ಮ ಶಾಸಕರುಗಳಿಗೆ ಆಮಿಷ ತೋರಿಸಿ ಅವ್ರ ಮುಖಾಂತರವಾಗಿ ಸಮಾಜ ಒಡೆಯುವಂತ ಕೆಲಸವನ್ನ ನೀವ್ ಯಾಕೆ ಮಾಡ್ತೀರಿ ಅಂತೇಳಿ ನಾನು ನೇರವಾಗಿ ಸರ್ಕಾರಕ್ಕೆ ಇಚ್ಛೆ ಪಡ್ತೇನೆ. ಕೂಡಲೇ ಜಿಲ್ಲಾಧಿಕಾರಿಗಳು ನೀವು ಹೊರಡಿಸಿರ್ತಕ್ಕಂಥ ಆದೇಶವನ್ನು ವಾಪಸ್ ಪಡೆದೇ ಹೋದ್ರೆ ನಮ್ಮ ಜನರಿಗೆ ಕರೆ ಕೊಡ್ತೇನೆ. ಎಲ್ಲಾ ಪಂಚಮ ಸಾಲಿಗಳು ಜಿಲ್ಲಾಧಿಕಾರಿ ಆದೇಶವನ್ನ ಸುಟ್ಟು ಹಾಕ್ರಿ. ಎಲ್ಲಾ ಪಂಚಮ ಸಾಲಿಗಳು ದೇವರು ನಿಮ್ಗೆ ಕಾಲು ಕೊಟ್ಟೇನೆ. ಎಲ್ಲೇ ನೀವು ಕಾರ್ ತಗೊಂಡ್ಬರ್ತೀರ ಅಲ್ಲೇ ಕಾರ್ಗಳನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಿ, ಕಾರನ್ನು ಸಲ್ಲೆ ಪ್ರತಿಭಟನೆ ಮಾಡಿ. ಸಾಧ್ಯವಾದ ಅದೇ ಸ್ಥಳ ನಡ್ಕೊಂತ ದೇವರು ನಿಮ್ಗೆ ಭಗವಂತ ಕೈ ಕೊಟ್ಟಾನೆ, ಕಾಲು ಕೊಟ್ಟಾನೆ. ಆ ಕಾಲು ನಡೆಯ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಬಂದು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡ್ರಿ. 10ನೇ ತಾರೀಕು ಒಂದ್ ವೇಳೆ ಮುತ್ತಿಗೆ ಹಾಕೋದಕ್ಕೆ ತಡೆಗಟ್ಟುವ ಪ್ರಯತ್ನ ಮಾಡಿದ್ರೆ ನಿಮ್ ಜೊತೆ ನಾನು ಸೇರ್ಕೊಂಡು ಸುವರ್ಣ ವಿಧಾನಸೌಧದ ಗೇಟ್ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತ ಸಂದರ್ಭ ಬರುತ್ತೆ ಅನ್ನುವಂತ ಎಚ್ಚರಿಕೆ ಮಾತನ್ನ ನಾನು ಸರ್ಕಾರಕ್ಕೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ.